ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ನನಗೆ ವೈಯಕ್ತಿಕವಾಗಿ ಅತ್ಯಂತ ಖುಷಿ ಮತ್ತು ತಿಳುವಳಿಕೆ ಎರಡು. ಯಾಕಂದ್ರೆ ಅನುಭವ ಯಾರಿಗಾಗಿದೆ ಅವರಿಗೆ ಇದರ ಬಗ್ಗೆ ಗೊತ್ತಿರುತ್ತೆ. ಅನುಭವ ಯಾರಿಗಾಗಿರೋದಿಲ್ಲ ಅದು ನಮ್ಮ ಜವಾಬ್ದಾರಿಯಾಗಿರುತ್ತೆ ತಿಳ್ಕೊಳೋದನ್ನ. ಇಟ್ ಈಸ್ ದ ಲೀಸ್ಟ್ ವಿ ಕ್ಯಾನ್ ಡೂ. ನಾವು ಆ ಸಮಾಜದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ನಮ್ಮನ್ನ ನಾವು ಸರಿ ಮಾಡ್ಕೊಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮೊದಲನೇದಾಗಿ. ಎರಡನೇದಾಗಿ ಬೇರೆಯವ್ರಿಗೆ ಹೇಳೋದಕ್ಕೂ ನಮ್ಗೆ ಯಾವ ರೀತಿಯ ಅಧಿಕಾರನೂ ಬರೋದಿಲ್ಲ. ಅದಕ್ಕೋಸ್ಕರನೇ ಇಂಥ ಕಾರ್ಯಕ್ರಮಗಳ ಮೂಲಕ ಇಲ್ಲಿ ಬಂದಾಗ ನಮಗೆ ಹಲವಾರು ವಿಚಾರಗಳು ಗೊತ್ತಾಗುತ್ತೆ. ನಾವು ಏನಕ್ಕೆ ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚು ಆದ್ಯತೆ ಕೊಟ್ಟು ನಾವು ಇಲ್ಲಿ ಬರ್ತೀವಿ ಅಂದ್ರೆ ಹಳ್ಳಿಯಲ್ಲೂ ಯಾವ ರೀತಿ ಒಂದು ಸಮಾಜ ಇದೆ, ಯಾವ ರೀತಿ ನೋವುಗಳಿದಾವೆ, ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನಮ್ಗೆ ತಿಳುವಳಿಕೆ ಬರುತ್ತೆ. ಇವಾಗ ಮುಳಬಾಗ್ಲಲ್ಲಿ ಆಗಿರೋದು ಈ ಹಳ್ಳಿಯಲ್ಲಿ ಆಗಿರೋದು ಎರಡಕ್ಕೂ ವ್ಯತ್ಯಾಸ ಇದೆ. ಅದನ್ನ ನಾನು ಕಂಡುಕೊಂಡಿದ್ದೀನಿ. ಅಂಡ್ ಅದನ್ನ ಯಾವ ರೀತಿ ಅಲ್ಲಿರುವ ಜನರು ಅದನ್ನ ವಿರೋಧಿಸಿ ಅದನ್ನ ಮೆಟ್ಟಿ ಬರ್ತಾ ಇರೋದೇನನ್ನು ಅದನ್ನು ಇವಾಗ ನಾನು ತಿಳ್ಕೊಂಡಿದ್ದೀನಿ. ಅಲ್ಲಿ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ರು, ಇಲ್ಲೂ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಗುರಿ ಒಂದೇ. ಗುರಿ ಅಸ್ಪೃಶ್ಯತೆಯನ್ನ ಏನು ಆ ಕಳಂಕ ಇದೆ ಆ ಕಳಂಕವನ್ನ ತೊಳೆಯೋದು. ತುಂಬಾ ಚೆನ್ನಾಗಿ ಪಂಡಿತರಣ್ಣ ಅವ್ರು ಹೇಳಿದ್ರು, ಯಾವಾಗ್ಲೂ ಸ್ಥಾವರ ಒಳ್ಳೇದಲ್ಲ, ಜಂಗಮರಾಗಿರ್ಬೇಕು ನಾವು. ಜಂಗಮ ಅಂದ್ರೆ ಕಂಟಿನ್ಯೂಸ್ ಮೂವ್ಮೆಂಟ್ ಅಲ್ಲಿ ಇರಬೇಕು. ನಾವು ಯಾವಾಗ ಸ್ಥಾವರಕ್ಕೆ ಸೀಮಿತ ಆಗ್ತೀವಿ ಉಳಿವಿಲ್ಲ ನಮ್ಗೆ, ಜಂಗಮಕ್ಕಷ್ಟೇ ಉಳಿವು. ಅದಕ್ಕೋಸ್ಕರನೇ ಅದೇನು ಒಂದು ಹರಿಯುವ ನೀರನ್ನಾಗಿ ನಾವು ಮಾಡಬೇಕು ಅಂತ ಇದೀವಿ. ಈಗ ಹರಿಯುವ ನೀರನ್ನ ನಾವು ಸ್ಟಾಗ್ನೆಂಟ್ ವಾಟರ್ನ ಮುಂದೆ ಹೋಗ್ಬೇಕು ಅಂದ್ರೆ ಯಾರಾದ್ರೂ ಒಬ್ರು ಕೊಳ್ಳಿಡ್ಕೊಂಬರ್ಬೇಕಲ್ಲ ಅವರು. ಅದೇ ಏನಂತಾರೆ ಸರ್ ಇದಕ್ಕೆ, ಚಲಿಕೆ. ನಾವು ಹಳ್ಳಿ ಹುಡುಗ ಅಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಚಲಿಕೆ ತಗೊಂಬಂದು ಅದನ್ನ ಯಾರಾದ್ರೂ ಒಬ್ರು ತೆಗಿಬೇಕು ತಾನೆ ದಾರಿ ಮಾಡೋದಕ್ಕೆ. ಆ ಕೆಲಸವನ್ನ ಅರಿವು ಶಿವಪ್ಪ ಅವರಾಗಿರ್ಬೋದು, ಇಲ್ಲಿ ನಮ್ಮ ಪಂಡಿತಣ್ಣವರಾಗಿರ್ಬೋದು, ವಿಜಯಣ್ಣವರಾಗಿರ್ಬೋದು, ಅವರೆಲ್ಲ ಹಿಸ್ಟಾರಿಕಲಿ ಮಾಡ್ಕೊಂಡ್ ಬಂದಿದ್ದಾರೆ. ಅವರ ಜೊತೆ ನಾವು ನಿಂತ್ಕೊಂಡಿದೀವಿ. ನಮ್ಮ ತಂದೆಯವರು ಯಾವಾಗ್ಲೂ ಒಂದು ಮಾತನ್ನ ಹೇಳೋರು. ನನಗೆ ಸಣ್ಣವನಿದ್ದಾಗಲಿ ನಾನು ಹೆಚ್ಚು ಪ್ರಶ್ನೆ ಕೇಳುವ ಒಂದು ಅಭ್ಯಾಸ. ನಮ್ಮ ತಂದೆ ತಾಯಿಯವ್ರಿಗಂತೂ ಯಾಕೆ ಇವ್ನು ಬಾಯಿ ಮುಚ್ಚಲ್ಲ ಅಂತ ಆ ಮಟ್ಟ ತನಕ ಹೋಗ್ಬಿಡೋದು. ಚಂದ್ರ ಯಾಕೆ ಹಿಂಗವನೆ, ಅವ್ನು ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಯಾಕೆ ನೋಡ್ತವನೆ, ಸೂರ್ಯ ಹಿಂಗೆ ಯಾಕೆ ಕೊಡ್ತಾನೆ, ಈ ತರ ಎಲ್ಲ ಪ್ರಶ್ನೆಗಳು ಮಾಡ್ತಾ ಇದ್ದಿದ್ದು. ಒಂದಿನ ಹಿಂಗೆ ನಾವು ಒಂದು ಹಳ್ಳಿಯಲ್ಲಿ ಇರ್ಬೇಕಾದ್ರೆ, ಅಂದ್ರೆ ನಾನು ಸಮ್ಮರ್ ಹಾಲಿಡೇಸ್ಗೆ ಹಳ್ಳಿಗೆ ಹೋಗ್ತಾ ಇದ್ವಿ. ಹಳ್ಳಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಫಸ್ಟ್ ಟೈಮ್ ನಾವು ನಮ್ಮ ಕಣ್ಣಾರೆ ನೋಡಿದ್ದು ಏನು, ಒಂದು ಮನೆ ಒಳಗೆ ಒಬ್ಬರನ್ನ, ಅಂದ್ರೆ ಅವ್ರು ಬಿಡ್ಕೊಂತಾರೋ ಇಲ್ವೋ ಗೊತ್ತಿಲ್ಲ, ಇವ್ರಂತೂ ಹೋಗ್ತಾ ಇರ್ಲಿಲ್ಲ. ಅದನ್ನ ಮೊದಲನೇ ಬಾರಿ ನಾನು ನೋಡಿದ್ದು. ಅವಾಗ ನಮ್ಮ ಮನೆಯಲ್ಲಿ ಅದು ಇರ್ಲಿಲ್ಲ. ಎಲ್ಲರೂ ಬಂದು ಹೋಗೋದು ಎಲ್ಲ ಮಾಡ್ತಾ ಇದ್ರು. ನಮ್ಮ ತಾತ ಅವರು ಡಾಕ್ಟರ್ ಆಗಿದ್ರು. ಅವ್ರು ಎಲ್ಲರನ್ನು ಕರ್ಕೊಂಡು ಎಲ್ಲ ಅಲ್ಲೇ ಊಟ ಮಾಡ್ಕೊಂಡು ಹೋಗೋರು. ಅವಾಗ ನಮ್ಮ ತಂದೆ ಅವ್ರಿಗೆ ಕೇಳಿದ್ದೆ ನಾನು, ಯಾಕೆ ಹಿಂಗೆ ಅಂತ. ಅವಾಗ ಅವ್ರು ಏನೋ ಹೇಳಿದ್ರು, ನಮಗೆ ಅದು ಜ್ಞಾಪಕ ಇಲ್ಲ ನಂಗೆ. ಆದ್ರೆ ಅವರು ಒಂದು ಮಾತನ್ನ ಹೇಳಿದ್ರು. ನಾನು ಯಾಕೆ ಅವ್ರಿಗೆ ಹಿಂಗೆ, ಯಾಕೆ ಇವ್ರಿಗೆ ಹಿಂಗೆ ಅಂತ ಕೇಳಿದೆ. ಅವಾಗ ಅವರು, ನೋಡಪ್ಪ ಅದಂತೂ ನನಗೆ ಅರ್ಥ ಆಗೋಲ್ದು, ಒಂದು ಮಾತು ಹೇಳ್ತೀನಿ, ಮಳೆ ಬಂದ್ರೆ ಎಲ್ಲಾರ್ಗು ಮಳೆ ಬತ್ತಾನೆ. ಅದು ಮಳೆ ಬಂದ್ರೆ ಈಗ ಈ ಮನೆಗೆ ಏನಾದ್ರು ಮಳೆ ಬರಲ್ಲೇನಪ್ಪ, ಇಲ್ಲ ಆ ಲೇಔಟ್ ಏನಾದ್ರು ಮಳೆ ಬರಲ್ಲ, ಇಲ್ಲ ಮಳೆ ಬಂದ್ರೆ ಎಲ್ಲ ಇಡೀ ಹಳ್ಳಿಗೆನೆ ಮಳೆ ಬರ್ತದೆ. ಸೂರ್ಯನು ಅಷ್ಟೇ, ಅಲ್ಲಿ ನೋಡು, ಅಲ್ಲಿ ಬೆಳಕು ಕೊಡ್ತಾವನು, ಎಲ್ರಿಗೂ ಬೆಳಕು ಕೊಡ್ತಾನ. ಯಾರಿಗಾರು ಇಲ್ಲ ನಿನಗೆ ನಾನು ಕೊಡಲ್ಲ ಅಂತ ಹೇಳ್ತಾನ. ಮತ್ತೆ ಇದನ್ನ ನಾವೇ ಸೃಷ್ಟಿ ಮಾಡ್ಕೊಂಡಿರೋದು. ಎಲ್ಲಾರು ಹೇಳ್ತಾರೆ ಪ್ರಕೃತಿನೇ ನಮಗೆ ದೇವ್ರು, ಪ್ರಕೃತಿಯನ್ನೇ ಎಲ್ರು ನಾವು ಫಾಲೋ ಮಾಡ್ಬೇಕು ಅಂತ. ಅಲ್ಲ, ಪ್ರಕೃತಿನೇ ಕರೆಕ್ಟ್ ಆಗಿರ್ಬೇಕಾದ್ರೆ ನಮ್ಮನ್ನ ನಾವು ತೊಳ್ಕೋಬೇಕು ಬೇಡವ? ಈ ಮಾತನ್ನ ನಮ್ಮ ತಂದೆಯವರು ಅವಾಗ ಹೇಳಿದ್ರು. ನಂಗೆ ಅರ್ಥ ಆಗಿರ್ಲಿಲ್ಲ ನಮ್ಗೆ. ಅದು ಸಿಂಪಲ್ ಕಾನ್ಸೆಪ್ಟ್. ಈಗ ಮಳೆ ಬಂದ್ರೆ ಎಲ್ಲರಿಗೂ ಮಳೆ ಬರ್ತದಪ್ಪ. ಇವನು ಅಂತ ಹೇಳಿ ಅವ್ನ ಮನೆ ಹತ್ರ ಏನಾದ್ರು ಅವ್ನ ಜಮೀನಿಗೆ ಹತ್ರ ಹೋಗ್ಲಿಲ್ದಂಗೆ ಇರ್ತದ? ಇಲ್ಲ. ಮನುಷ್ಯರಾಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಈ ಪ್ರಕೃತಿನೇ ನಾವು ಅಷ್ಟು ಪಾಲಿಸೋರು, ಆಲಿಸೋರು. ಆಮೇಲೆ ಇದೇ ಮಾತು ನಾವು ಮೊನ್ನೆ ಕೂಡ APMC ಮೀಟಿಂಗ್ ಮಾಡ್ಬೇಕಾದ್ರು ನಮ್ಮ ಸಾಹೇಬ್ರು ಹೇಳಿದ್ರು, ಇಷ್ಟೆಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದೀವಿ ಸರ್, ಒಂದ್ ಮಳೆ ಬಂದ್ಬಿಟ್ರೆ ಅಂತ ಹೇಳಿದ್ರೆ ಅವಾಗ ಸಾಹೇಬ್ರು ಹೇಳಿದ್ರು, ಪ್ರಕೃತಿನೇ ಸುಪ್ರೀಮು, ನಾವೆಲ್ಲ ಏನೂ ಇಲ್ಲ, ಅವನದೇ ಎಲ್ಲ ಆಟ, ಪ್ರಕೃತಿದೇ ಎಲ್ಲ ಆಟ, ನಾವೆಲ್ಲ ಸುಮ್ಮನೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ಅಂತ ಒಂದ್ ಮಾತು ಹೇಳಿದ್ರು. ನಾನು ಈ ಸಭೆಯ ಮುಖಾಂತರ ಆ ಒಂದು ಮಾತನ್ನ ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಕೃತಿ ಏನ್ ನಡೆಸ್ತಾ ಇದೆ, ಪ್ರಕೃತಿ ಯಾವ ರೀತಿ ಇದೆ, ಆ ತರ ನಮ್ಮ ಜೀವನವನ್ನ ನಾವು ಮಾಡ್ಕೊಳ್ಳೋಣ. ಎಲ್ಲರೂ ಹೇಳ್ತಾರೆ ಸೂರ್ಯ ಉದಯ ಮಾಡ್ಬೇಕಾದ್ರೆ ನಾವು ಎದ್ದೇಳ್ಬೇಕು,
ಆ ಸೂರ್ಯಾಸ್ತ ಆದಾಗ ನಾವು ಮಲಗಬೇಕು ಅಂತ. ಅದನ್ನೆಲ್ಲ ನಾವು ಫಾಲೋ ಮಾಡ್ಬೇಕಾರೆ ಪ್ರಕೃತಿ ಎಲ್ಲರನ್ನು ಸಮಾನವಾಗಿ ನೋಡ್ಬೇಕಾರೆ ನಾವು ಯಾಕೆ ಸಮಾನವಾಗಿ ನೋಡ್ತಾ ಇಲ್ಲ ಎಲ್ಲರನ್ನು? ಈ ಪ್ರಶ್ನೆಯನ್ನ ನಾವು ನಮಗೆ ಹಾಕೋಬೇಕಾಗಿದೆ. ಆಮೇಲೆ ನಾನು ಎಸ್ಪೆಷಲಿ ಹೆಚ್ಚು ನನ್ನ ಸಂವಾದ ನಡೆಯೋದು ಟೀಚರ್ಸ್ ಜೊತೆ, ಸ್ಟೂಡೆಂಟ್ಸ್ ಜೊತೆ. ಯಾಕಂದ್ರೆ ನಮಗೆ ಅರಿವಾಗಿದೆ ಅದು, ಯಾವಾಗ ನಾವು ಟೀಚರ್ಸು ಸ್ಟೂಡೆಂಟ್ಸ್ ಜೊತೆ ಮಾತಾಡ್ತೀವಿ, ಟೀಚರ್ಸು ಆ ಮಾತನ್ನ 100 ಜನಕ್ಕೆ ಹೇಳ್ತಾರೆ, ಸ್ಟೂಡೆಂಟ್ಸು ಆ ಮಾತನ್ನ ಅವರ ಸಂಗಡಿಗರಿಗೆ, ಅವರ ಫ್ಯಾಮಿಲಿ ಮೆಂಬರ್ಸ್ಗೆ, ಅವ್ರ ಫ್ರೆಂಡ್ಸ್ಗೆ ಹೇಳ್ತಾರೆ. ಅದಕ್ಕೋಸ್ಕರನೇ ಇವತ್ತು ಒಂದು ಮಾತನ್ನ ಇವರು ಹೇಳಿದ್ದು ನಮ್ಗೆ ತುಂಬಾ ನೋಡಿ, ಇದ್ರ ಬಗ್ಗೆ ನಾನು ಯೋಚನೆ ಯಾವತ್ತು ಸತ್ಯವಾಗ್ಲೂ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರೋ ಸಾಧ್ಯತೆನೇ ಇರಲಿಲ್ಲ. ಈ ಒಂದು ಸಭೆಗೆ ಬಂದೆ, ಈ ಒಂದು ಮಾತನ್ನ ಅವ್ರು ಹೇಳಿದ್ರು, ಎಷ್ಟು ಸೂಕ್ತವಾದ ಮಾತು. ಅಂಡ್ ಇದನ್ನೆಲ್ಲ ಮೈಕ್ರೋ ಲೆವೆಲ್ ಅಲ್ಲಿ ಆಗ್ತಾ ಇರುತ್ತೆ. ಯಾರು ಬೇಕು ಅಂತ ಏನು ಹೇಳೋ ಅವ್ರ ತಲೆಯಲ್ಲಿ ಹಾಕೋರೋ ಮಾತಲ್ಲ ಅದು. ಹುಡುಗರು ಸೇರ್ಕೊಂಡಾಗ್ಲೇನೆ ಇದು ಬರೋದು. ಸೊ ನಮ್ಮ ಜವಾಬ್ದಾರಿ ನಾನು ಇವಾಗ ಯಾವುದೇ ಒಬ್ಬ ಟೀಚರ್ನ ಭೇಟಿ ಮಾಡಿದ್ರೆ, ಯಾವುದೇ ಒಂದು ಶಾಲೆಗೆ ಹೋಗಿದ್ರೆ ಖಂಡಿತವಾಗ್ಲೂ ಈ ಪಾಯಿಂಟ್ ನಾನು ಹೇಳ್ತೀನಿ. ಯಾರಿಗೂ ಸೀಮಿತ ಅಲ್ಲ ಇದು ಅಂತ. ಜಯಂತಿಗಳ ಆಶಯ ಏನು ಅಂದ್ರೆ, ಅವ್ರ ಜೀವನದಲ್ಲಿ ಏನು ಮಾಡಿದ್ದಾರೆ, ಏನು ಸಾಧನೆಯನ್ನ ಮಾಡಿದ್ದಾರೆ, ಅದನ್ನ ನಾವು ತಿಳ್ಕೋಬೇಕು, ಅದಕ್ಕೆ ನಾವು ಚಿರಗುಣಿಯಾಗಿರ್ಬೇಕು. ನಾವು ನಮ್ಮ ಜೀವನದಲ್ಲಿ ಅದರ ಒಂದು ಎಳೆ ಅಷ್ಟಾದ್ರೂ ನಾವು ಅದನ್ನ ಪೂರಕವಾಗಿ ಮಾಡ್ಕೋಬೇಕು ಅನ್ನೋದೇ ಒಂದು ಆ ಭಾವದಲ್ಲಿ ಜಯಂತಿ ಆಚರಣೆ ಆಗ್ಬೇಕಷ್ಟೇ ಹೊರತು ಈ ತರ ಒಂದು ವರ್ಗಕ್ಕೆ ಮತ್ತೊಂದು ವರ್ಗಕ್ಕೆ ಸೀಮಿತ ಆಗಿ ಯಾವತ್ತೂ ಜಯಂತಿ ಆಚರಣೆ ಆಗ್ಬಾರ್ದು. ಈ ಒಂದು ವೇದಿಕೆಯಲ್ಲಿ ಈ ರೀತಿ ನಾನು ಹಿಂದೆನೂ ಹೇಳಿದ್ದೆ, ನಮ್ಮ ಸಾಹೇಬ್ರು ಯಾವಾಗ್ಲೂ ನಾವಿಬ್ರು ಹೇಳ್ತೀವಿ, ಎಲ್ಲೇ ಮಾಡಿದ್ರು ಎಷ್ಟೇ ಜನ ಇರಲಿ, ನಮಗೇನು ಅಭಾವ ಇಲ್ಲ. ವಿ ಆರ್ ನಾಟ್ ಪೊಲಿಟಿಷಿಯನ್ಸ್, ವಿ ಆರ್ ಹಿಯರ್ ಆಸ್, ನಾವು ಸೈನಿಕರಾಗಿ ಬಂದಿದ್ದೀವಿ, ಇಲ್ಲಿ ಸದಸ್ಯರಾಗಿ ಬಂದಿದ್ದೀವಿ. ಇಲ್ಲಿ ನಮಗೇನು ಖುಷಿ ಅಂದ್ರೆ, ಇಲ್ಲಿ ಬಂದಿರುವ 10 ಜನರ ಮನ ಪರಿವರ್ತನೆ ಆದ್ರೆ ಸಾಕು. 10 ಜನ ಮನ ಪರಿವರ್ತನೆ ಆದ್ರೆ ಆ 10 ಜನ ನೋಡಿ ಇನ್ನೂ 10 ಜನ ಆಗೇ ಆಗ್ತಾರೆ ಖಂಡಿತವಾಗ್ಲು. ಸೊ ಆ ಒಂದು ಯಾವತ್ತು ಈಗ ಹೇಳ್ದಂಗೆ ಸಾವಿರಾರು ವರ್ಷಗಳಿಂದ ನಡ್ಕೊಂಡ್ ಬಂದಿರೋದು 1-2 ಮೀಟಿಂಗ್ಗಳಿಂದ ಅದು ನಿವಾರಣೆ ಆಗೋದಲ್ಲ. ಆದರೆ ಇದನ್ನೂ ಮಾಡಲಿಲ್ಲ ಅಂದ್ರೆ ನಾವು ನಮ್ಮ ಒಂದು ಕೆಲಸದಲ್ಲಿ ನಾವು ಎಲ್ಲೋ ಸೋಲ್ತಾ ಇದೀವಿ ಅಂತ ಆಗುತ್ತೆ. ಅದಕ್ಕೋಸ್ಕರನೇ ಹಿಟ್ಟಿರೋ ಈ ಹೆಜ್ಜೆಯನ್ನ ಇನ್ನು ಶಿವಪ್ಪ ಅವರು ಮತ್ತೆ ಅವರ ತಂಡದವರು ಎಲ್ಲರೂ ಬಲದಿಂದ ಸಾಗಲಿ ಮುಂದೆ. ನಾವು ಸದಾ ನಿಮ್ಮ ಜೊತೆ ನಿಂತಿರ್ತೀವಿ. ನಮ್ಮ ಒಂದು ಆಸೆ ಯಾವಾಗಾರು ಆಗಿರ್ಲಿ, ನಾವು ನಂತರ ನಮ್ಮ ಸರ್ವಿಸ್ ಅಲ್ಲಿ ಯಾವಾಗಾರು ಆಗಿರ್ಲಿ, ಎಲ್ಲೇ ಒಂದು ಸಕ್ಸಸ್ಫುಲ್ ಆಗಿ ತುಂಬಾ ಇವೆಂಟ್ ಫುಲ್ ಆಗಿ ಒಂದು ತಾಲೂಕು ಫುಲ್ಲು ಇಲ್ಲ ನಮ್ಮ ಕೋಲಾರ ಫುಲ್ಲು ಮುಕ್ತವಾಗಿ ಅಂತ ಹೇಳಿ ನಮ್ಮ ಸರ್ವಿಸ್ ಅಲ್ಲೇನೆ ಇದ್ದಾಗ ಬಂದು ಶಿವಪ್ಪ ಅವರು ಆ ಮಾತನ್ನ ಹೇಳಿ ನನ್ನ ಒಂದು ಗೆಸ್ಟ್ ಆಗಿ ಕರೀಲಿ ಅಂತ ನಾನು ಒಂದು ಆಶಯವನ್ನ ಹೊಂದುತ್ತಾ ಈ ನನ್ನ 1-2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.